BCom College, Dharwad. My name is Anita. I am handling Monetary Economics subject for BA and BCom third sem student. Last class we have discussed what is money and financial market andre enu, money market andre enu, the characteristics yavyava ante last class alli ನಾವು discuss ಮಾಡಿದ್ವಿ. Okay, in this class I am going to discuss with you all instruments in Indian money market or ಇವನ್ನ ನಾವೇನಿದೆ ಶಾರ್ಟ್ ಟರ್ಮ್ಸ್ ಅಂತ ಹೇಳಿನೂ ಕರೀತಾರೆ. ಓಕೆ, ಟ್ರೆಜರಿ ಬಿಲ್ಸ್, ಮನಿ ಅಟ್ ಕಾಲ್ ಆರ್ ಕಾಲ್ ಮನಿ, ಕಮರ್ಷಿಯಲ್ ಪೇಪರ್ಸ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್, ಕಮರ್ಷಿಯಲ್ ಬಿಲ್ಸ್, ಬಿಲ್ಸ್ ರೀಡಿಸ್ಕೌಂಟಿಂಗ್, ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್ಸ್, ರಿಪೋ ಆರ್ ರಿವರ್ಸ್ ರಿಪೋ, interbank participation certificates, securities debt, collateralized borrowings, financial futures, and the last one is option. These are the instruments in Indian money market. Very important for your examination point of view. Explain the instruments in Indian money market ಅಂತ ಹೇಳಿ ಕರೀತಾರೆ. ಓಕೆ, ಕನ್ನಡದಲ್ಲಿ ಇವಕ್ಕೆ ಹಣದ ಪೇಟೆಯ ವ್ಯವಹರಿಸಲ್ಪಟ್ಟ ಅಲ್ಪಾವಧಿಯ ಪತ್ತಿನ ಪತ್ರಗಳು ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ. ಓಕೆ, ಲೆಟ್ ಅಸ್ ಡಿಸ್ಕಸ್ ಬೈ ಒನ್. ಒನ್ ಈಸ್ ಟ್ರೆಜುರಿ ಬಿಲ್, ಖಜಾನೆ ಹುಂಡಿಗಳು ಅಂಥೇಳಿ ಕನ್ನಡದಲ್ಲಿ ಕರೀತಾರೆ. ಓಕೆ, ದೀಸ್ ಆರ್ ದಿ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಗೌರ್ಮೆಂಟ್ ಹ್ಯಾಸ್ ರೈಸ್ ಟು ದ ಫಂಡ್ಸ್ ಟು ದ ಮೋಸ್ಟ್ ಆಫ್ ದ ಟೆಂಪರರಿ ರಿಕ್ವೈರ್ಮೆಂಟ್ಸ್. short-term instruments which are issued by the government. Instruments issued by the government to raise the funds. ಟು ರೈಸ್ ದ ಫಂಡ್, ಖಜಾನೆ ಹುಂಡಿಗಳು ಅಂತ ಹೇಳಿನೂ ಕರೀತಾರೆ. ಇವೆಲ್ಲ ಏನಾಗ್ತವೆ ಹೇಳಿ ಗೌರ್ಮೆಂಟನ್ನು ಇಶ್ಯೂ ಮಾಡಿದ ಅಲ್ಪಾವಧಿಯಲ್ಲಿ ಅಂದರೆ ಶಾರ್ಟ್ ಟರ್ಮ್ ಲೋನನ್ನು ಪ್ರೊವೈಡ್ ಮಾಡಿಕೊಂಡು ಏನು ಮಾಡ್ತಾರೆ ಹೇಳಿ ಇಶ್ಯೂ ಮಾಡಿ. ನೆಕ್ಸ್ಟ್ ಇನ್ ಇಂಡಿಯಾ ದೀಸ್ ಬಿಲ್ಸ್ ಆರ್ ಇಶ್ಯೂಡ್ ಬೈ ದ ರಿಸರ್ವ್. ಇಂಡಿಯಾದಲ್ಲಿ RBI ಇಶ್ಯೂ ಮಾಡ್ತಾರೆ. RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, issued on behalf of the government behalf of ಇದೇನು ಮಾಡ್ತದೆ ಲೋನ್ಸ್ ಫಂಡ್ಸನ್ನು ಇಶ್ಯೂ ಮಾಡ್ತಾರೆ. ಟ್ರೆಜರಿ ಬಿಲ್ಸ್ ಆರ್ ರೀಪೇಡ್ ಆನ್ ಅ ಮ್ಯಾಚುರಿಟಿ ಅಟ್ ಅ ಪಾರ್ ವ್ಯಾಲ್ಯೂ. ಪಾರ್ ವ್ಯಾಲ್ಯೂ, the purchase price of treasury bills is less than the face value and tie the amount received at a maturity is equal to the face value which include the interest amount, interest received as a difference between the purchase price and the maturity value is known as discount. Difference between purchase price and purchase price and maturity value is called discount. The tax is not deducted at source. ಟ್ಯಾಕ್ಸನ್ನು ಇಲ್ಲೇ ಕನ್ಸಿಡರ್ ಮಾಡೋಂಗಿಲ್ಲ. ಓಕೆ, ಏನಂತ ಹೇಳಿ ಕರಿತಾ ಟ್ರೆಜರಿ ಬಿಲ್ಸನ್ನು ಗೌರ್ಮೆಂಟ್ ಏನು ಮಾಡ್ತದೆ ಹೇಳಿ ತನ್ನ ಅಂಡರಲ್ಲಿ ಅಲ್ಪಾವಧಿಯಲ್ಲಿ ಇಟ್ಕೊಂಡು ಅಲ್ಪಾವಧಿಯಲ್ಲಿ ಅಂದರೆ ಹೆಚ್ಚಿಗೆ ಜಲ್ದಿನೇ ಲಿಕ್ವಿಡ್ ಆಗುತ್ತೆ ತನ್ನ ಕಾಗದ ಪತ್ರಗಳನ್ನ ಇಟ್ಟುಕೊಂಡು. ಏಕೆಂದರೆ ಸರ್ಕಾರ ಮರುಪಾವತಿ ಮಾಡೋದ್ರಿಂದ ಅವುಗಳ ಬೇಡಿಕೆ ಭಾರಿ ಇರ್ತದೆ. ಸೊ ಎರಡು ರೀತಿ ನಮ್ಗೆ ಟ್ರೆಜರಿ ಬಿಲ್ ಸಿಗ್ತಾವೆ. ಫಸ್ಟ್ ಒನ್ ಈಸ್ ಆರ್ಡಿನರಿ ಬಿಲ್ಸ್, ಸೆಕೆಂಡ್ ಒನ್ ಈಸ್ ತಾತ್ಪೂರಿಕ ಅಂದರೆ ಟೆಂಪ್ರವರಿ ಸಾಮಾನ್ಯ ಖಜಾನೆ ಹುಂಡಿಗಳು, ತಾತ್ಪೂರಿಕ ಖಜಾನೆ ಹುಂಡಿಗಳು. ಕೇಂದ್ರ ಸರ್ಕಾರ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ RBI ಇಶ್ಯೂ ಮಾಡ್ತದೆ. ಇವನ್ನ ಯಾವನ್ನ ಹೇಳಿ ದ ಟರ್ಮ್ ಇಶ್ಯೂಡ್ ಬೈ ದ
ಇವೆಲ್ಲ ಫಂಡ್ಸ್ಗಳನ್ನು ಟ್ರೆಜುರಿ ಬಿಲ್ಸ್ ಫಂಡ್ಸ್ಗಳನ್ನು ಆರ್ ಬಿ ಐ ಇಶ್ಯೂ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್. ಓಕೆ, ಇದು ಬ್ಯಾಂಕ್ ಮತ್ತು ಇತರೆ ಹಣಕಾಸಿನ ಸಂಸ್ಥೆಗಳನ್ನು ನೀಡಿ ತಾತ್ಪೂರಿಕ ಕೇಂದ್ರ ಸರ್ಕಾರ ಕೇವಲ ರಿಸರ್ವ್ ಬ್ಯಾಂಕ್ ಮಾತ್ರ ನೀಡ್ತೈತಿ. ಇದೇನಾಗ್ತದೆ, ಇದು ಆರ್ಡಿನರಿ ಮತ್ತು ಟೆಂಪ್ರವರಿ ಎರಡು ಇರ್ತದಲ್ಲ. ಆರ್ಡಿನರಿ ಅವರೆಲ್ಲ ಬ್ಯಾಂಕ್ ಮತ್ತು ಇತರೆ ಹಣಕಾಸಿನ ಸಂಸ್ಥೆಗಳಿಗೆ ಕೊಡ್ತದೆ, ಬಟ್ ಟೆಂಪ್ರವರಿ ಇರ್ತದಲ್ಲ ಅದು ಬ್ಯಾಂಕ್ಗಳಿಗೆ ಮಾತ್ರ ನೀಡ್ತಾರೆ. ಅವುಗಳನ್ನು ಸಾಮಾನ್ಯ ಹುಂಡಿಗಳನ್ನು ಹಣಕಾಸಿನ ಮೂಲಕ ಟೆಂಡರ್ ಮೂಲಕ, ಅಂದರೆ ನೀವು ಟೆಂಡರ್ಗಳನ್ನು ಕರೆದು ಅಥವಾ ಆಕ್ಷನನ್ನು ಮಾಡಿ ತಗೋತಾರೆ. ಅವುಗಳ ಮೂಲಕ ರಿಸರ್ವ್ ಬ್ಯಾಂಕ್ ಮಾತ್ರ ಖರೀದಿ ಮಾಡ್ತದೆ. ಇನ್ನು ಕೇವಲ ರಿಸರ್ವ್ ಬ್ಯಾಂಕ್ ಮಾಡಿಕೊಂಡು ತಾತ್ಪೂರಿಕ ಖಜಾನೆ ಹುಂಡಿಗಳು ಭಾರತದಲ್ಲಿ ಮಾರಾಟ ಮಾಡಲಾಗದು. ಏಕೆಂದರೆ ಅವುಗಳ ತಾತ್ಪೂರಿಕ ಹುಂಡಿಗಳು ಭಾರತದಲ್ಲಿ ಮಾತ್ರ ಮಾರಾಟ ಮಾಡಲಾಗುವುದು. ಅವುಗಳನ್ನು ಪುನಃ ನಾವೇನು ಮಾಡ್ತೇವೆ ಹೇಳಿ, ರಿಸರ್ವ್ ಬ್ಯಾಂಕಿನ ಮೂಲಕ ಮಾರಾಟ ಮಾಡ್ತೇವೆ. ಖಜಾನೆ ಹುಂಡಿಗಳ ಇದರಲ್ಲಿ ಏನಂದರೆ ಆರ್ಡಿನರಿ ಮತ್ತು ಎರಡು ಟೆಂಪ್ರವರಿ ಅಂತ ಹೇಳಿರ್ತೈತಿ. ಆರ್ಡಿನರಿಯಲ್ಲಿ ಏನಾಗ್ತದೆ, ನೀವು ಎಲ್ಲಿ ಬೇಕಾದಲ್ಲಿ ಅದನ್ನು ಸೋಲ್ಡ್ ಮಾಡ್ಬೋದು. ಬಟ್ ಟೆಂಪ್ರವರಿಯಲ್ಲಿದ್ದಾಗ ಅದರ್ ದ್ಯಾನ್ ಅಥವಾ ಇಂಡಿಯಾದಲ್ಲಿ ಅದನ್ನು ಮಾರಾಟ ಮಾಡೋಕ್ಕಾಗಂಗಿಲ್ಲ, ಅದನ್ನು ಬಿಟ್ಟು ಮಾಡ್ಕೋಬೋದು. ಇನ್ನು ಫೀಚರ್ಸ್ ಏನೇನು ಅದಾವ ಟ್ರೆಜುರಿ ಬಿಲ್ಸ್ ಇದೆ. ಫಸ್ಟ್ ಒನ್, ಟ್ರೆಜುರಿ ಬಿಲ್ಸ್ ಆರ್ ನೆಗೋಷಿಯೇಬಲ್. ಅದೊಂದು ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಇದ್ದಂಗೆ. ದೇ ಹ್ಯಾವ್ ಅ ಹೈಯರ್ ಡಿಗ್ರಿ ಆಫ್ ಲಿಕ್ವಿಡಿಟಿ. ಹೈಯರ್ ಡಿಗ್ರಿ ಆಫ್ ಲಿಕ್ವಿಡಿಟಿ. ಲಿಕ್ವಿಡಿಟಿ ಈಸ್ ನಥಿಂಗ್ ಬಟ್ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್ ಅಂತ ಹೇಳಿ ಕರೀತಾರೆ. ನೀವು ಯಾವುದೇ ಕಾಗದ ಪತ್ರವನ್ನು ಇಡ್ರಿ, ಅದು ಹಣವಾಗಿ ಕನ್ವರ್ಟ್ ಆಗ್ತದೆ. ಅದಕ್ಕೆ ನಾವೇನಂತ ಹೇಳಿ ಕರಿತೀವಿ, ಲಿಕ್ವಿಡಿಟಿ ಅಂತ ಹೇಳಿ ಕರಿತೀವಿ. ಇದು ಹೈಯರ್ ಡಿಗ್ರಿ ಆಫ್ ಲಿಕ್ವಿಡಿಟಿ ಇರ್ತದೆ. ದೇ ಆರ್ ಶಾರ್ಟ್ ಟರ್ಮ್. ಫಸ್ಟ್ ಹೇಳ್ತಿದೆ ನಾನು, ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ ಇಶ್ಯೂ ಬೈ ದ ಗೌರ್ಮೆಂಟ್ ಟು ರೈಸ್ ದ ಫಂಡ್ಸ್. ಓಕೆ, ನೆಕ್ಸ್ಟ್ ಇಂಟರ್ ಬ್ಯಾಂಕ್ ರಿಪೋಸ್ ಕ್ಯಾನ್ ಬಿ ಟೇಕ್ ಅ ಪ್ಲೇಸ್ ಇನ್ ದೀಸ್ ಬಿಲ್ಸ್. ರಿಪೋ ರೇಟನ್ನು ಇಲ್ಲೇ ಕನ್ಸಿಡರ್ ಮಾಡ್ತೀವಿ. ಓಕೆ, ದೇ ಆರ್ ಕ್ಯಾರೆಕ್ಟರೈಸ್ ಬೈ ದ ಲೋ ಟ್ರಾನ್ಸಾಕ್ಷನ್ ಕಾಸ್ಟ್. ಇಲ್ಲಿ ಟ್ರಾನ್ಸಾಕ್ಷನ್ ಕಾಸ್ಟ್ ಲೋ ಇರ್ತದೆ, ಲೋ ಟ್ರಾನ್ಸಾಕ್ಷನ್ ಕಾಸ್ಟ್. ನೆಕ್ಸ್ಟ್ ಒನ್, ದೇ ಆರ್ ಇಲ್ಡ್ ಆನ್ ಟ್ರೆಜುರಿ ಬಿಲ್ಸ್ ಈಸ್ ಗ್ಯಾರಂಟಿ. ಇಲ್ಲೇ ಟ್ರೆಜುರಿ ಬಿಲ್ಸ್ ಗ್ಯಾರಂಟಿ ಅಂತ ಹೇಳಿದ್ರೆ ಬಿಕಾಸ್ ಇದನ್ನು ಆರ್ ಬಿ ಐನ ಇಶ್ಯೂ ಮಾಡೋದ್ರಿಂದ ಇಲ್ಲೇನಂತ ಹೇಳಿ ನಮಗೆ ಗ್ಯಾರಂಟಿ ಸಿಗ್ತದೆ. ಓಕೆ, ಟ್ರೆಜುರಿ ಬಿಲ್ಸ್ ಆರ್ ನಾಟ್ ಇನ್ ದ ಸ್ಕ್ರಿಪ್ಟ್ ಫಾರ್ಮ್. ಸ್ಕ್ರಿಪ್ಟ್ ನೀವೇನು ಡೈಲಾಗ್ಸ್ ಎಲ್ಲ ಆ ರೀತಿಯಲ್ಲಿ ಇರಲ್ಲ. ಇದೊಂಥರ ಹುಂಡಿಗಳ ರೂಪದಲ್ಲಿ, ಕಾಗದ ಪತ್ರದ ರೂಪದಲ್ಲಿ ಇರ್ತದೆ. ದೇ ಆರ್ ಪರ್ಮಿಟೆಡ್ ಟು ಬಿ ಕೌಂಟೆಡ್ ಬೈ ದ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷೋಸ್ ಪರ್ಪಸ್. ಓಕೆ, ನೆಕ್ಸ್ಟ್, ನೋ ರಿಸ್ಕ್ ಬಿ ಡಿಫಾಲ್ಟ್. ಇದರಲ್ಲಿ ರಿಸ್ಕ್ ಇರೋಂಗಿಲ್ಲ ಬಿಕಾಸ್ ಇಟ್ ಈಸ್ ಅಂಡರ್ ದ ಗವರ್ಮೆಂಟ್. ಆರ್ ಬಿ ಐ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಇದನ್ನು ರೈಸ್ ಮಾಡ್ತದೆ. ಓಕೆ, ನೆಕ್ಸ್ಟ್ ಒನ್ ಆರ್ ದ ಮಿನಿಮಮ್ amount irreceivable is bill is 25,000. minimum amount is 25,000 ಇರ್ತದೆ. ಅದರದ್ದು ಟ್ರೆಜುರಿ ಬಿಲ್ಸ್ ಇದ್ದು. ಓಕೆ, ಟ್ರೆಜುರಿ ಬಿಲ್ಸ್ ಆರ್ ಟು ಡ್ಯೂರೇಷನ್. ಒಂದು 91 ಡೇಸ್ ಇರ್ತದೆ, ಇನ್ನೊಂದು 364 ಡೇಸ್ ಇರ್ತದೆ. 91 ಆರ್ 364 ಡೇಸ್. ಇವೆರಡರದ್ದು ಅಷ್ಟೇ ಇರ್ತದೆ ಹೇಳ್ರಿ ಟ್ರೆಜುರಿ ಬಿಲ್. ಮೋರ್ ದೆನ್ ದಟ್ ಈ ಡೇಸನ್ನು ಬಿಟ್ಟು ಟ್ರೆಜುರಿ ಬಿಲ್ಸ್ ಇರೋಂಗಿಲ್ಲ. ಓಕೆ, 365 364 ಆ ರೀತಿಯಾಗಿ ಇರೋಂಗಿಲ್ಲ. ಓನ್ಲಿ 91 ಡೇಸದ್ದು ನೀವು ಫಂಡ್ಸನ್ನು ನಾವು ಸೆಕ್ಯೂರ್ ಮಾಡ್ಕೋಬೋದು. ಬಿಟ್ಟರೆ 364ದ್ದು ನಾವು ಮಾಡ್ಕೋಬೋದು. ದೀಸ್ ಆರ್ ದಿ ಫೀಚರ್ಸ್ ಆಫ್ ಟ್ರೆಜುರಿ ಬಿಲ್. ಟ್ರೆಜುರಿ ಬಿಲ್ಸ್ ಆರ್ ನಥಿಂಗ್ ಬಟ್ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ issued by the government to raise its funds. These funds are issued by the RBI on behalf of the government. Okay, then these shares are issued at a par value. Then ಏನಂತ ಹೇಳಿ ಕರೀತಾರೆ, the difference between the purchase price and the ಮ್ಯಾಚುರಿಟಿ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ನಾನು ಪರ್ಚೇಸ್ ಮಾಡಿದ್ದು ಇವತ್ತಿಗೆ 25 ರೂಪೀಸ್ ಅದ ಅಂತ ಇಟ್ಕೋ, ಅಥವಾ 1000 ರೂಪೀಸ್ ಅದ ಅಂದರೆ ನನ್ನ ಲಾಸ್ಟ್ ಮುಗಿಯೋದು. ಈಗ 91 ಡೇಸ್ ನಾನು ಬಿಲ್ ಮಾಡಿದೆ ಅಂತ ಇಟ್ಕೊಳ್ಳಿ. 91 ಡೇಸ್ ನಾ ಏನಾರ ಫಂಡ್ ಬಿಟ್ಟು ಬಂದರೆ ನಂದು 91 ಡೇಸಿಗೆ ಮ್ಯಾಚುರಿಟಿ ರೇಟ್ ಎಷ್ಟಿರ್ತದೆ ಅಥವಾ ಅವತ್ತು ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿರ್ತದೆ, ಅವೆರಡದ್ದು ಡಿಫ್ರೆನ್ಸ್ ನಾ ಏನಂತ ಹೇಳಿ ಡಿಸ್ಕೌಂಟ್. ಡಿಸ್ಕೌಂಟ್ ಈಸ್ ನಥಿಂಗ್ ಬಟ್ ಲೆಸ್ ದ್ಯಾನ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ. ನಾ ಏನು ಡೆಪಾಸಿಟ್ ಮಾಡಿರ್ತೀನಿ ಅಥವಾ ನಾ ಏನು ಅಮೌಂಟನ್ನು ಹಾಕಿರ್ತೀನಿ ಅದಕ್ಕಿಂತ ಕಡಿಮೆ ಬರೋದಕ್ಕೆ ನಾ ಏನಂತ ಹೇಳಿ ಕರಿತೀವಿ, ಡಿಸ್ಕೌಂಟ್. ಮೋರ್ ದ್ಯಾನ್ ದ್ಯಾಟ್ ಬಂದರೆ ನಾವು ಪ್ರೀಮಿಯಮ್ ಅಂತ ಹೇಳಿ ಕರಿತೀವಿ. ಓಕೆ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಪರ್ಚೇಸ್ ಪ್ರೈಸ್ ಆ್ಯಂಡ್ ದ ಮ್ಯಾಚುರಿಟಿ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ಡಿಸ್ಕೌಂಟ್. ಫಾರ್ ಎಕ್ಸಾಂಪಲ್ ನಾನು 1000 ರೂಪೀಸದ್ದು ಪರ್ಚೇಸ್ ಮಾರ್ಕೆಟ್ ವ್ಯಾಲ್ಯೂ ಇದೆ, ಪರ್ಚೇಸ್ ವ್ಯಾಲ್ಯೂ ಇದೆ. ದೆನ್ ದ ಮ್ಯಾಚುರಿಟಿ ರೇಟ್
ಮ್ಯಾಚುರಿಟಿ ರೇಟ್ ಅವತ್ತಿಗೆ 900 ಅದ ಅಂತ ಇಟ್ಬೋದು. ದ ಡಿಫ್ರೆನ್ಸ್ ಬಿಟ್ವೀನ್ ದ 1000 ಆ್ಯಂಡ್ ದ 900 ಈಸ್ 100. ಅದಕ್ಕೆ ಏನಂತ ಹೇಳಿ ಕರೀತಾರೆ, ಡಿಸ್ಕೌಂಟ್ ಅಂತ ಹೇಳಿ ಕರಿತೀರಿ. ಆಮೇಲೆ ಇದ್ರದ್ದು ಕಾಸ್ಟ್ ಭಾಳಷ್ಟು ಲೋ ಇರ್ತದೆ, ಕಂಪೇರಿಟಿವ್ ನಿಮ್ದು ಕಾಸ್ಟ್ ಕಡಿಮೆ ಇರ್ತದೆ. ಇದು ಎಕ್ಸ್ಪ್ಲನೇಷನ್ ಅಬೌಟ್ ದಿ ಟ್ರೆಜರಿ ಬಿಲ್. ದೆನ್ ಫೀಚರ್ಸ್ ಏನೇನಂತಂದ್ರೆ ಹೈಯರ್ ಲಿಕ್ವಿಡಿಟಿ ಇರ್ತದೆ, ವಿಚ್ ಈಸ್ ಈಸಿಲಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್. ನೀವು ಯಾವುದೇ ಕಾಗದ ಪತ್ರವನ್ನು ತಗೋರಿ ಅದು ಜಲ್ದಿಲಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ಆಗ್ತದೆ. ನೆಕ್ಸ್ಟ್ ಇದ್ರದ್ದು ಬಿಲ್ಲದ್ದು ಅಮೌಂಟ್ ಮಿನಿಮಮ್ ಎಷ್ಟದ 25,000 ಅದ. 25ಗೆ ಜಾಸ್ತಿ ಆದರೂ ನೀವು ಅಮೌಂಟನ್ನು ಹಾಕ್ಬೋದು. ದೆನ್ ದ ಡ್ಯೂರೇಷನ್ ಈಸ್ 91 ಆ್ಯಂಡ್ 364 ಡೇಸ್. ನೆಕ್ಸ್ಟ್ ಏನಾಗ್ತದೆ, ಇದ್ರದ್ದು ಕಾಸ್ಟ್ ಲೋ ಇರ್ತದೆ. ನೆಕ್ಸ್ಟ್ ಇಫ್ ಇನ್ ಕೇಸ್ ದ ಬಿಲ್ಸ್ ಆರ್ ನಾಟ್ ಇನ್ ಅ ಸ್ಕ್ರಿಪ್ಟ್ ಫಾರ್ಮ್, ಸ್ಕ್ರಿಪ್ಟ್ ಫಾರ್ಮಲ್ಲಿ ಯಾವುದೇ ರೀತಿಯಾದ ಬಿಲ್ ಇರೋದಿಲ್ಲ. Okay, this is about the treasury bills. Next one is call money or and money at short notice. One is second one, call money and the money at a short notice. ಕನ್ನಡದಾಗ ಹಣ ಕೇಳಿದಾಗ ಹಿಂತಿರುಗಿಸುವ ಮಾರುಕಟ್ಟೆ. Okay, the call money market can be called back overnight and money at a short period, that is less than 14 days. Less than 14 days. ಓಕೆ, ಅಂದರೆ ಲೆಸ್ ದ್ಯಾನ್ 14 ಡೇಸಲ್ಲಿ ನಾವು ಲೋನ್ಸನ್ನು ಪ್ರೊವೈಡ್ ಮಾಡೋ ಸಾಲವನ್ನು ಹಿಂತಿರುಗಿಸುವುದು. ಓಕೆ, ಮನಿ ಕಾಲ್ ಮೇನ್ಲಿ ಯೂಸ್ ಫಾರ್ ದ ಇಂಟರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ಇಟ್ ಈಸ್ ಯೂಸ್ ಫಾರ್ ಓನ್ಲಿ ಫಾರ್ ಇಂಟರ್ ಬ್ಯಾಂಕ್ transactions. Interbank transactions. Commercial banks use it for the CRR, cash reserve ratio. Then their interbank transactions account for 80% of total. 80% of total. Okay. Then commercial banks, UTI, then LIC, Life Insurance Corporation, then money market, mutual funds corporation and the private mutual funds are now operating on the call money market. ಇದರಲ್ಲಿ ಏನಾಗ್ತದೆ, LIC mutual fund ಅವೆಲ್ಲ ಏನಾಗ್ತವೆ included in a call money market. Then mutual funds, then IDBI, Industrial Development Bank of India, then cooperative mutual funds, then UTI. Okay, these are the participants of call money market. Then the transaction that take place here at the interest rate is known as call rate. Call rate. ಇದ್ರ ಮೇಲೆ ಹಾಕುವಂಥ ಇಂಟ್ರೆಸ್ಟ್ ರೇಟಿಗೆ ನಾವೇನಂತ ಹೇಳ್ತೀವಿ, ಕಾಲ್ ರೇಟ್ ಅಂತ ಹೇಳಿ ಕರಿತೀವಿ. ದ ಕಾಲ್ ರೇಟ್ ಈಸ್ ಅ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ರೇಟ್ ಆಸ್ ಇಟ್ ಅಫೆಕ್ಟ್ ಅದರ್ ಫಿನಾನ್ಷಿಯಲ್ ಮಾರ್ಕೆಟ್. ದ ಕಾಲ್ ರೇಟ್ ಹ್ಯಾವ್ ಅ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ದ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಆ್ಯಂಡ್ ದ ಕಮರ್ಷಿಯಲ್ ಪೇಪರ್ಸ್. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಈಸ್ ಆಲ್ಸೋ affected by the call rate. The call rate in India, two types. First one is interbank call rate, second one is Finance House of India. The National Stock Exchange developed Mumbai Interbank and the Mumbai Interbanks. These rates are blessed to the weighted average of call money. In Indian call money market influenced by the seasonal fluctuations. ನಮ್ಮದಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ಏನಾಗ್ತದೆ ಹೇಳಿ, ಸೀಸ್ನಲ್ ಫ್ಲಕ್ಚುಯೇಷನ್ ಆಗೋದ್ರಿಂದ ಇಂಟ್ರೆಸ್ಟ್ ರೇಟ್ ಏನಾಗ್ತದೆ, ಚೇಂಜ್ ಆಗೋತದೆ. ಕಾಲ್ ಮನಿ ಇಸ್ ನಥಿಂಗ್ ಬಟ್ ಕರೆದಾಗ ನೀವು ಯಾವಾಗ ಬೇಕಲ್ಲ ಅವಾಗ ಕೊಡ್ತಾರೆ. ವಿದಿನ್ 14 ಡೇಸಿಗೆ ನಾವೇನು ಮಾಡ್ಬೇಕು ಹೇಳಿ, ಆ ಅಮೌಂಟನ್ನು ಕೊಡಬೇಕಾಗ್ತದೆ. ಕೇಳಿದಾಗ ಹಿಂತಿರುಗುವ ಮಾರುಕಟ್ಟೆ, ಶೇರ್ ಮಾರ್ಕೆಟಲ್ಲಿ ವ್ಯವಹಾರ ಮಾಡ್ತಾರೆ. 24 ಅವರ್ಸಲ್ಲಿ ಆರ್ 14 ಡೇಸ್
ಬಿಫೋರ್ ನಾವು ಲೆಸ್ ದೆನ್ 14 ಡೇಸ್ ನಾವೇನು ಅಮೌಂಟನ್ನ ರಿಕವರಿ ಮಾಡಬೇಕು. ಇನ್ನು ಮಾರ್ಕೆಟಲ್ಲಿ ಅಲ್ಪಾವಧಿಯಲ್ಲಿದೆ ಅಂದರೆ ಶಾರ್ಟ್ ಟರ್ಮ್ ಇರ್ತದೆ. ಒಂದು ದಿನದಲ್ಲಿ ಹಿಂತಿರುಗಿಸುವ ಮಾರುಕಟ್ಟೆ ನೋಟಿಸ್ ಹಿಂತಿರುಗಿಸಿ ಮಾರುಕಟ್ಟೆ ಅಂತ ಹೇಳಿನೂ ಕರೀತಾರೆ. ಕಾಲ್ ಮನಿ ಮಾರ್ಕೆಟಲ್ಲಿ 80% ಖಾಸಗಿ ಮತ್ತು ವಿದೇಶಿ ಬ್ಯಾಂಕ್ಗಳ 20% ಹೊಂದೈತಿ. ಅಂದ್ರೆ ಪ್ರೈವೇಟೈಸೇಷನ್ 80% ಆದ್ರೆ ಇನ್ನು 20% ಗೌರ್ಮೆಂಟ್ ಇರ್ತದೆ. ರಿಲೇಟೆಡ್ ಟು ಪ್ರೈವೇಟ್ 20% ಏನಿರ್ತದೆ ಇದು ಪಬ್ಲಿಕ್ ಇರ್ತದೆ, 20% ಪ್ರೈವೇಟ್ ಇರ್ತದೆ. ಅಂದರೆ ಟೋಟಲ್ 100%. ಈ ಪ್ರೈವೇಟಲ್ಲಿ ಇಟ್ ಈಸ್ ಇನ್ಕ್ಲೂಡೆಡ್ ಫಾರಿನ್ ಆಲ್ಸೋ. ದೆನ್ ಕೈಗಾರಿಕಾ ಬ್ಯಾಂಕ್ಗಳಾಗಿರ್ಬೋದು, ಇಂಡಸ್ಟ್ರಿ ಅದು IDBI, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, LIC ಇವರೆಲ್ಲ ಅಂದರೆ 20% ಹಣವನ್ನು ಬ್ಯಾಂಕ್ಗಳು ಪೂರೈಸ್ತಾರೆ. ಇನ್ನು ಕೆಲವು ಬ್ಯಾಂಕ್ಗಳ ಸಾಲ ತರುವ ಮತ್ತು ಸಾಲ ಕೊಡುವ 2 ವ್ಯವಹಾರಗಳನ್ನು ಕೈಗೊಂಡಿರ್ತಾರೆ. ಇತರೆ ಬ್ಯಾಂಕ್ಗಳ ಕೇವಲ ಸಾಲ ಕೊಡುವ ಇಲ್ಲವೇ ಸಾಲ ತರುವ ಬ್ಯಾಂಕ್ಗಳು ಆಗಿರ್ತಾವೆ. ಒಂದಿಷ್ಟು ಬ್ಯಾಂಕ್ಗಳು ಲೋನನ್ನು ಪ್ರೊವೈಡ್ ಮಾಡ್ತಾವೆ, ಒಂದಿಷ್ಟು ಬ್ಯಾಂಕ್ಗಳು ಏನು ಮಾಡ್ತಾವೆ ಹೇಳಿ ಅದನ್ನು ರಿಕವರಿ ಮಾಡ್ಕೋದು ಇರ್ತಾರೆ. ಇನ್ನು ಫೀಚರ್ಸ್ ಏನೇನು ಅಂತಂದರೆ ಕಾಲ್ ರೇಟ್ ಆ್ಯಂಡ್ ಇಂಟರ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್, ಇವು 2 ರೀತಿಯಲ್ಲಿ ಇರ್ತಾವೆ. ಒಂದು ಫಸ್ಟ್ ಒನ್ ಈಸ್ ಇಂಟರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗಳು ನಡೀತಾವೆ. ದೆನ್ ಸೀಸ್ನಲ್ ಫ್ಲಕ್ಚುಯೇಷನ್ ಆದಂಗೆ ನಮ್ದು ಏನಾಗ್ತದೆ ಹೇಳಿ ಇಂಟ್ರೆಸ್ಟ್ ರೇಟೂ ಕೂಡ ಚೇಂಜ್ ಆಗ್ತದೆ. ಯಾವ ರೀತಿ ಸೀಸನ್ ಚೇಂಜ್ ಆಗ್ತದೆ, ಈಗ ಅಂದರೆ ವಿಂಟರ್ ಹಂಗೆ ಆ ರೀತಿ ಸೀಸನ್ ಇರ್ತದೆ. ಹಂಗೆ ಮಾರ್ಕೆಟಲ್ಲಿ ಫ್ಲಕ್ಚುಯೇಷನ್ ಆಗ್ತಿರ್ತಾವೆ. ಶೇರ್ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ಸ್ ಆಗ್ತದೆ. ಡಿಪೆಂಡ್ ಆನ್ ಶೇರ್ ಮಾರ್ಕೆಟ್ ಏನಾಗ್ತದೆ ಹೇಳಿ ನಮ್ಗೆ ಇಂಟ್ರೆಸ್ಟ್ ರೇಟ್ ಫ್ಲಕ್ಚುಯೇಷನ್ ಆಗ್ತಿರ್ತಾವೆ. ದೆನ್ ಇನ್ಫ್ಲುಯೆನ್ಸ್ ಅದರ್ ಫಿನಾನ್ಷಿಯಲ್ ಮಾರ್ಕೆಟ್ಸ್, ಇದು ಬಿಟ್ಟು ಅದರ್ ಫಿನಾನ್ಷಿಯಲ್ ಮಾರ್ಕೆಟು ಇದ್ರ ಮೇಲೆ ಏನಾಗ್ತವೆ ಹೇಳಿ ಕಾಲ್ ಮನಿ ಮಾರ್ಕೆಟ್ ಮೇಲೆ ಇನ್ಫ್ಲುಯೆನ್ಸ್ ಅವ. ಇವೆಲ್ಲ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್, LIC, IDBI ಈ ರೀತಿ ಆಗ್ತಿತ್ತು. ನೆಕ್ಸ್ಟ್ ಒನ್ ಹೈಲಿ ವ್ಯಾಲೆಟೇಬಲ್, ಭಾಳಷ್ಟು ಇದ್ರೆ ಇನ್ಫ್ಲುಯೆನ್ಸ್ ಆಗ್ತದೆ. ಬಿಕಾಸ್ 1 ಡೇ ಆರ್ ವಿದಿನ್ 14 ಡೇಸ್ಗೆ ಲೋನ್ ಪ್ರೊವೈಡ್ ಮಾಡೋದು ಸಿಗ್ತದೆ ಅಂತಂದ್ರೆ ಬಹಳಷ್ಟು ಜನ ಇದಕ್ಕೆ ಡಿಪೆಂಡ್ ಆಗಿರ್ತಾರೆ. ನೆಕ್ಸ್ಟ್ ಇನ್ಫ್ಲುಯೆನ್ಸ್ ಬೈ ದ ಸೀಸ್ನಲ್ ವೇರಿಯೇಷನ್ಸ್, determine the liquidity easily converted into cash ಇರ್ತದಲ್ಲ. So that these are the points related to money market and money at a short notice ಅಂತ ಹೇಳಿ ಕರೀತಾರೆ. First one, it is given to the loan given to less than 14 days or 1 day or 24 hours. ಇದು ಟ್ರಾನ್ಸಾಕ್ಷನ್ ಎಲ್ಲ ಇಂಟರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ನಡೀತದೆ. Then 80% of the public, then remaining 20% in the private sectors. Then ಇದರಲ್ಲಿ ಯಾವ್ಯಾವ ಇರ್ತಾವೆ ಅಂದರೆ LIC, ಮ್ಯೂಚುವಲ್ ಫಂಡ್ಸ್, IDBI, UTI, ಓಕೆ, ಯೂನಿಯನ್ ಟ್ರಸ್ಟ್ ಆಫ್ ಇಂಡಿಯಾ. ದೆನ್ ಕಾಲ್ ರೇಟ್, ಇದ್ರ ಮೇಲೆ ಒಂದು ಅಥವಾ ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ, ಅದಕ್ಕೆ ಕಾಲ್ ರೇಟ್ ಅಂತ ಹೇಳಿ ಕರಿತೀವಿ. ದೆನ್ ಸೀಸನಲ್ ವೈಸ್ ಫ್ಲಕ್ಚುಯೇಷನ್ ಆಗೋದ್ರಿಂದ ನಮ್ಮದು ಇಂಟ್ರೆಸ್ಟ್ ರೇಟೂ ಕೂಡ ಏನಾಗ್ತದೆ ಹೇಳಿ ವೇರಿಯೇಷನ್ ಆಗ್ತದೆ. ಡಿಪೆಂಡ್ ಆನ್ ಸೀಸನಲ್ ಫ್ಲಕ್ಚುಯೇಷನ್ ಅಥವಾ ಸೀಸನಲ್ ವೇರಿಯೇಷನ್ಸ್. ಓಕೆ, ದೀಸ್ ಆರ್ ದಿ points related to call money market. The next one is commercial papers. Commercial papers are the short term promissory notes. Short term promissory notes. Then it can be transferred by the endorsement. It is negotiable, can be delivered within a fixed maturity period. These papers are issued by the government or a cooperatives, the primary dealers, satellite dealers, all financial institutions. The maturity period of commercial papers is now 15 days or 1 year. 15 days or 1 year. Then these are issued to dealers, satellites or financial institutions. Etc. Okay, delivered to the dealers, financial institutions. Then the minimum amount is 5 lakh. 5 lakh. Then the corporate use it for the financial to their working capital requirements. They enjoy the low rate.
ಓಕೆ. ಕಮರ್ಷಿಯಲ್ ಪೇಪರ್ಸ್ ಅಂದರೆ ನಾವು ವಾಣಿಜ್ಯ ಪತ್ರಗಳು ಅಂತೇಳಿ ಕನ್ನಡದಲ್ಲಿ ಕರಿತೀವಿ. ವಾಣಿಜ್ಯ ಪತ್ರಗಳನ್ನ ಏನು ಮಾಡ್ತಾರೆ ಹೇಳ್ರಿ, ಸರ್ಕಾರ ಅವಶ್ಯಕ ಇದ್ದ ವಾಣಿಜ್ಯೋದ್ಯಮಿಗಳಿಗೆ ಹಣದ ಅವಶ್ಯಕತೆ ಇದ್ದಾಗ ಇಂತಹ ಪೇಪರ್ಸ್, ಕಮರ್ಷಿಯಲ್ ಪೇಪರ್ಸ್ಗಳನ್ನ ಕೊಟ್ಟು, ಪತ್ರಗಳನ್ನು ಕೊಟ್ಟು ಕೆಲವು ವಿಶಿಷ್ಟ ವಾಣಿಜ್ಯ ಗೃಹಗಳಿಗೆ ಅಥವಾ ಅವುಗಳ ಮೇಲೆ ಬರೆದ ಹಣವನ್ನು ಪಡಿತಾರೆ. ಈ ವಾಯ್ದೆ ದಿನಾಂಕ ಅಥವಾ ಇದಂತಲ್ಲ 15 days ಆಫ್ 1 year ಗಟ್ಟಲೆ ನಾವೇನು ಮಾಡ್ತೀವಿ, ಪೇಪರ್ಸ್ ಮೇಲೆ ಬರೆದು ಕೊಡ್ತೀವಿ. ಇಂತಹ ವಾಗ್ದಾನ ಪತ್ರಗಳ ಹಲವು ಉದ್ಯಮಿದಾರರನ್ನ ಮುರಿಸಿ ಕೂಡಲೇ ಹಣವನ್ನು ಪಡೆದುಕೊಳ್ಬೋದು. ಆಮೇಲೆ ಕೇಂದ್ರ ಬ್ಯಾಂಕ್ ಪುನಃ ಅದನ್ನು ಮರು ಯೂಸ್ ಮಾಡ್ಕೋಬೋದು. ಇವು ಸಹ ಹಣದ ಪೇಟೆಯ ಉದ್ಯಮಿದಾರರಿಗೆ ಅಲ್ಪಾವಧಿಯಲ್ಲಿ ಅವಶ್ಯಕ ಇದ್ದಾಗ ಪೂರೈಸುವುದು ಬಹಳ ಮಹತ್ವದ ಪಾತ್ರ. ಭಾರತದಲ್ಲಿ ಅವುಗಳು ಬಹಳಷ್ಟು ಪ್ರಚಾರದಲ್ಲಿ ಇಲ್ಲ, ಬಟ್ ನ್ಯೂಯಾರ್ಕ್ ಮಾರ್ಕೆಟಲ್ಲಿ ಈ ಕಮರ್ಷಿಯಲ್ ಪೇಪರ್ಸ್ ಬಹಳಷ್ಟು ಮಾರ್ಕೆಟಲ್ಲಿ ಅದ ಅಂಥೇಳಿ ಹೇಳ್ತಾರೆ. ಅಂದರೆ ಇಂಡಿಯನ್ ಮಾರ್ಕೆಟಲ್ಲಿ ಅಷ್ಟು ಇದಕ್ಕೆ ವ್ಯಾಲ್ಯೂ ಇಲ್ಲ, ನ್ಯೂಯಾರ್ಕ್ ಮಾರ್ಕೆಟಲ್ಲಿ ಬಹಳಷ್ಟು ಇದಕ್ಕೆ ವ್ಯಾಲ್ಯೂ ಅದ. ಓಕೆ, ಕಮರ್ಷಿಯಲ್ ಪೇಪರ್ ಆದ ಶಾರ್ಟ್ ಟರ್ಮ್ ಪ್ರಾಮಿಸರಿ ನೋಟ್ಸ್. ಇದೊಂದು ಶಾರ್ಟ್ ಟರ್ಮ್ ಪ್ರಾಮಿಸರಿ ನೋಟ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಸೆಕ್ಯೂರ್ಡ್ ಅಲ್ಲ. ದೆನ್ ಇಟ್ ಈಸ್ ಮಿನಿಮಮ್ ಅಮೌಂಟ್ ಈಸ್ 5 lakh. ಇಟ್ ಹೆಲ್ಪ್ ಫಾರ್ ದ ಮೀಟಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಟ್ ಅ ಲೋ ರೇಟ್ ಆಫ್ ಇಂಟ್ರೆಸ್ಟ್. ಲೋ ರೇಟ್ ಇಂಟ್ರೆಸ್ಟ್ ಕಂಪೇರಿಟಿವ್ಲಿ ನಾವು ಬೇರೆ ಕಡೆ ಚೆಕ್ ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ ಲೋ ಇರ್ತದೆ. ಅಂದರೆ ಸಾಲವನ್ನು ಕಟ್ಟಬೇಕಾದ್ರೆ ಇಂಟ್ರೆಸ್ಟ್ ರೇಟ್ ಎಷ್ಟು ಕಡಿಮೆ ಇರ್ತದೆ ಅಷ್ಟು ಚಲೋ ಅಲ್ಲ ನಮಗೆ. ಆಮೇಲೆ ಡೆಪಾಸಿಟ್ಗೆ ಎಷ್ಟು ಇಂಟ್ರೆಸ್ಟ್ ರೇಟ್ ಆಗಿರ್ತದೆ ಅದು ಜಾಸ್ತಿ ಇರ್ತದೆ. ದೆನ್ ಫಿಕ್ಸ್ಡ್ ಮ್ಯಾಚುರಿಟಿ ಪೀರಿಯಡ್, ಈ ಡೇಟಿಂದ ಈ ಡೇಟ್ವರೆಗೆ ಇಲ್ಲಿ ಫಿಕ್ಸ್ಡ್ ಮ್ಯಾಚುರಿಟಿ ಪೀರಿಯಡ್ ಇರ್ತದೆ. ಓಕೆ, ಶಾರ್ಟ್ ಟರ್ಮ್ ಪ್ರಾಮಿಸರಿ ನೋಟ್ಸ್, ಇಟ್ ಈಸ್ ನೆಗೋಷಿಯೇಬಲ್. ದೆನ್ ಇಟ್ ಈಸ್ ಇಶ್ಯೂಡ್ ಟು ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಓನ್ಲಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಷ್ಟೇ ನಾವೇನು ಮಾಡ್ತೀವಿ ಹೇಳಿ ಇದನ್ನ ಇಶ್ಯೂ ಮಾಡ್ತೀವಿ. ದೆನ್ ಇಟ್ included dealers, satellite dealers, cooperative, and then it is behalf of endorsement ಅನ್ನು ನಾವೇನು ಮಾಡ್ತೀವಿ ಕೊಡ್ತೇವೆ. ದೆನ್ ದ ಮಿನಿಮಮ್ ಅಮೌಂಟ್ 5 lakh ಇರ್ತದೆ. ದೆನ್ ದೇ ಎಂಜಾಯ್ ದಿ ಲೋ ರೇಟ್ ಇಂಟ್ರೆಸ್ಟ್ ಅಡ್ವಾಂಟೇಜ್. ಲೋ ರೇಟ್ ಇಂಟ್ರೆಸ್ಟನ್ನು ಇವರು ಎಂಜಾಯ್ ಮಾಡ್ತಾರೆ. ದ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಇಲ್ಲೇನಾಗ್ತದೆ ಹೇಳ್ರಿ, ಅನ್ಸೆಕ್ಯೂರ್ಡ್. ಇದು ಸೆಕ್ಯೂರ್ಡ್ ಅಲ್ಲ. ಓಕೆ, ದೆನ್ ಇಟ್ ಈಸ್ ವೆರಿ ಪಾಪ್ಯುಲರ್ ಇನ್ ನ್ಯೂಯಾರ್ಕ್ ಮಾರ್ಕೆಟ್ ರಾದರ್ ದನ್ ಇಂಡಿಯನ್ ಮಾರ್ಕೆಟಲ್ಲಿ ಕಂಪೇರ್ ಮಾಡಿದರೆ ಅಷ್ಟು ವ್ಯಾಲ್ಯೂ ಇಲ್ಲ. ನ್ಯೂಯಾರ್ಕ್ ಮಾರ್ಕೆಟಲ್ಲಿ ಬಹಳಷ್ಟು ವ್ಯಾಲ್ಯೂ ಕಮರ್ಷಿಯಲ್ ಪೇಪರ್ಸಿಗೆ ಅದ. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಆರ್ CO ಅಂತ ಹೇಳಿ ಕರೀತಾರೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್. ದೆನ್ ಇಟ್ ಈಸ್ ಹ್ಯಾವಿಂಗ್ ಅ ಫಿಕ್ಸ್ಡ್ ಮ್ಯಾಚುರಿಟಿ ಪೀರಿಯಡ್. ಸೇಮ್ ಲೈಕ್ ಫಿಕ್ಸ್ಡ್ ಡೆಪಾಸಿಟ್. ನೀವು ಫಿಕ್ಸ್ಡ್ ಡೆಪಾಸಿಟನ್ನು ಯಾವ ರೀತಿ ಮಾಡ್ತಿರಲ್ಲ ಅದೇ ರೀತಿಯಲ್ಲಿ ಏನಿರ್ತದೆ ಇದಕ್ಕೂ ಒಂದು ಫಿಕ್ಸ್ಡ್ ಮ್ಯಾಚುರಿಟಿ ಪೀರಿಯಡ್, ಆ ಡೇಟಿಂದ ಆ ಡೇಟ್ವರೆಗೆ ಅಂತೇಳಿ. ಬಟ್ ದ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಆರ್ ಬಿಯರರ್ ಇನ್ ದ ನೇಚರ್. ದೇ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಆ್ಯಂಡ್ ಟ್ರೇಡೆಡ್. ಟ್ರಾನ್ಸ್ಫರ್ ಮಾಡ್ಬೋದು ಆರ್ ಟ್ರೇಡ್ ಮಾಡ್ಬೋದು. ಟ್ರಾನ್ಸ್ಫರ್ಡ್ ಆ್ಯಂಡ್ ಟ್ರೇಡೆಡ್. ಓಕೆ, ದೆನ್ ಇದಕ್ಕೇನಂತ ಹೇಳಿ ಕರೀತಾರೆ, ದೇ ಕ್ಯಾನ್ ಬಿ ಅನ್ಸೆಕ್ಯೂರ್ಡ್. ಇದು ಸೆಕ್ಯೂರ್ಡ್ ಅಷ್ಟು ಅಲ್ಲ. ಓಕೆ, ಸೇಮ್ ಲೈಕ್ ಕಮರ್ಷಿಯಲ್ ಪೇಪರ್ಸ್. Secured. Then the commercial banks and the development banks issued them. The statutory liquidity ratio and the cash reserve ratio requirements are applicable to them. There is no minimum limit of amount of these securities. No limit amount. Then CLR and CRR, SLR and CRR. These are the points related to commercial bank. Then commercial banks ಅಲ್ಲಿ ಏನಂತ ಹೇಳಿ, commercial deposits. Commercial deposits same like a fixed deposit. It has a one maturity date. Then it can be date ಆದಮೇಲೆ it can be transfer or traded. ನಾವು ಟ್ರಾನ್ಸ್ಫರ್ ಮಾಡ್ಬೋದು ಇನ್ನೊಬ್ಬರಿಗೆ, ಆರ್ ನಾವು ಟ್ರೇಡರ್ ಮಾಡ್ಕೋಬೋದು. ದೇ ಆರ್ ಅನ್ಸೆಕ್ಯೂರ್, ಸೇಮ್ ಲೈಕ್ ದ ಕಮರ್ಷಿಯಲ್ ಪೇಪರ್ಸ್. ಅನ್ಸೆಕ್ಯೂರ್, ಸೆಕ್ಯೂರಿಟಿ ಇರಲ್ಲ, ಇದಕ್ಕೆ ಭದ್ರತೆ ಇರಲ್ಲ.
ದೆನ್ ನೋ ಲಿಮಿಟ್ ಅಮೌಂಟಿಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಲಾಸ್ಟ್ ಕಲ್ತಿರಲ್ಲ ಟ್ರೆಜರಿ ಬಿಲ್ಸಲ್ಲಿ 25,000 ಓಕೆ, ಕಮರ್ಷಿಯಲ್ ಪೇಪರ್ಸಲ್ಲಿ 5 lakh ಆ ರೀತಿಯಲ್ಲಿ ಅಮೌಂಟ್ ಲಿಮಿಟೆಡ್ ಅಮೌಂಟ್ ಇರೋಂಗಿಲ್ಲ, ನೀವು ಎಷ್ಟು ಅಮೌಂಟ್ ಬೇಕಾದರೂ ಇಲ್ಲೇ ತೆಗೆಸ್ಕೋಬೋದು. ದೆನ್ ಇಸ್ ಡಿಪೆಂಡ್ ಆನ್ ದಿಸ್ SLR ಆ್ಯಂಡ್ SEC, ಸ್ಟಾಟ್ಯೂಟರಿ ಲಿಕ್ವಿಡಿಟಿ ರೇಟು ಆ್ಯಂಡ್ ಕ್ಯಾಶ್ ರಿಸರ್ವ್ ರೇಟು. ಅಮೌಂಟನ್ನು ಎಷ್ಟು ನೀವು ಡೆಪಾಸಿಟ್ ರಿಸರ್ವಲ್ಲಿ ಇಡ್ತೀರಾ ಅದ್ರ ಮೇಲೆ ಕೊಡುವಂಥ ಅಮೌಂಟು. ದೆನ್ ಪ್ರೈವೇಟ್ ಬ್ಯಾಂಕ್ ತನ್ನ ಕಸ್ಟಮರ್ಸ್ಗೆ ಕೊಡುವಂಥ ಇಂಟ್ರೆಸ್ಟ್ ರೇಟ್ ಅವೆರಡ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಓಕೆ, ದೆನ್ ಇದ್ರದ್ದು ಫೀಚರ್ಸ್ ಏನೇನು ಅಂತ, ಟೈಮ್ ಡೆಪಾಸಿಟ್ ವಿತ್ ಸ್ಪೆಸಿಫಿಕ್ ಮೆಚುರಿಟಿ, ಈ ಡೇಟಿಗೆ ಈ ಡೇಟ್ ಒಳಗೆ ಇರ್ತದೆ, ಆ ಡೇಟ್ ಮುಗೀತಂತಂದರೆ ನಾವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಟ್ರೇಡ್ ಮಾಡ್ಕೋಬೋದು. ದೆನ್ ಇಟ್ ಈಸ್ ನೆಗೋಷಿಯೇಬಲ್, ಇದು ನೆಗೋಷಿಯೇಬಲ್. ದೆನ್ ಟ್ರೇಡೆಡ್ ಇನ್ ಅ ಸೆಕೆಂಡರಿ ಮಾರ್ಕೆಟ್, ಪ್ರೈಮರಿ ಮಾರ್ಕೆಟಲ್ಲಿ ಇದನ್ನು ಸೋಲ್ಡ್ ಮಾಡೋಂಗಿಲ್ಲ, ಯಾಕಂದರೆ ಇಟ್ ಈಸ್ ಸೋಲ್ಡೆಡ್ ಇನ್ ಅ ಸೆಕೆಂಡರಿ ಮಾರ್ಕೆಟ್. ಓಕೆ, ದೆನ್ ಇಟ್ ಈಸ್ ಅನ್ಸೆಕ್ಯೂರ್ಡ್, ನೋ ಲಿಮಿಟೆಡ್ ಅಮೌಂಟ್, ಹೇಳಿ ಭದ್ರತೆ ಅಷ್ಟು ಸೆಕ್ಯೂರ್ಡ್ ಇಲ್ಲಿರಲ್ಲ. ದೆನ್ ಇಟ್ ಈಸ್ ನೋ ಮಿನಿಮಮ್ ಅಮೌಂಟ್ ಇಲ್ಲೇ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಇರೋಂಗಿಲ್ಲ, ನೀವು ಎಷ್ಟು ಬೇಕಾದ ಅಮೌಂಟ್ನ ತೆಗೆಸ್ಕೋಬೋದು. ದೆನ್ ಇಟ್ ಈಸ್ ಸಬ್ಜೆಕ್ಟ್ ಟು ದ CRR ಮತ್ತು SLR, ಅದು ಸ್ಟಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಮತ್ತು ಕ್ಯಾಶ್ ರಿಸರ್ವ್ ರೇಷಿಯೋಲ್ಲಿ ಇದು ಇರ್ತದೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಕಮರ್ಷಿಯಲ್ ಬಿಲ್ಸ್. ಕಮರ್ಷಿಯಲ್ ಬಿಲ್ಸ್, ದೀಸ್ ಆರ್ ದಿ ಸೆಲ್ಫ್ ಲಿಕ್ವಿಡಿಟಿ ಇನ್ಸ್ಟ್ರೂಮೆಂಟ್ಸ್. Self liquidity instrument, it carry low risk. ಇದರಲ್ಲಿ ಅಷ್ಟು ರಿಸ್ಕ್ ಇರಂಗಿಲ್ಲ ಕಂಪೇರ್ ಟು ಅದರ್ಸ್. ಇಟ್ ಈಸ್ ಅ ನೆಗೋಷಿಯಬಲ್ ಫಾರ್ ದ ಶಾರ್ಟ್ ಟರ್ಮ್. ಓಕೆ, ಇಟ್ ಈಸ್ ಯೂಸ್ಫುಲ್ ಇನ್ ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸಲ್ಲಿ ಇದು ಯೂಸ್ ಆಗ್ತದೆ. ಕಮರ್ಷಿಯಲ್ papers can be two types, demand and the unsense bills ಅಂತೇಳಿ. The demand bills to be paid when the presented to the drawee, but unsense bills can be paid after a specific time. ಇದರಲ್ಲಿ ಎರಡು ರೀತಿ ಅದ, ಒಂದು ಡ್ರಾವರ್ಗೆ ಕೊಡ್ತಾರೆ ಅಥವಾ ಅಮೌಂಟ್ ಯಾರು ಅವ್ರಿಗೆ ಕೊಡ್ತಾರೆ, ಇನ್ನೊಂದು ಅನ್ಸ್ಪೆಸಿಫಿಕ್ ಟೈಮಲ್ಲಿ ಅದು ಸ್ಪೆಸಿಫಿಕ್ ಟೈಮ್ ಮುಗಿದ ತಕ್ಷಣ ಒಂದು ಕೊಡ್ತಾರೆ. ದೇ ಆರ್ ಆಲ್ಸೋ be exported bills and imported bills. Then the traditional bills to the finance movement for the agricultural goods is known as hundi. Hundi, the traditional bills to the finance movement of agricultural goods. Agricultural goodsಗೆ ನಾವು ಯೂಸ್ ಮಾಡ್ಕೋತೀವಿ ಅಂತಂದರೆ ಇಟ್ ಈಸ್ ಕಾಲ್ಡ್ ಹುಂಡಿ ಅಂಥೇಳಿ ಕರೀತಾರೆ. ಆಮೇಲೆ ಇದ್ರದ್ದು ಸೆಲ್ಫ್ ಲಿಕ್ವಿಡಿಟಿ ಇರ್ತದೆ, ನೆಗೋಷಿಯೇಬಲ್, ಯೂಸ್ ಇನ್ ಅ ಕ್ರೆಡಿಟ್ ಅಂದರೆ ಉದ್ರಿ ಮೇಲೂ ನಾವು ಕೊಡ್ಬೋದು. ದೆನ್ ಇಟ್ ಕ್ಯಾನ್ ಬಿ ರೀಡಿಸ್ಕೌಂಟೆಡ್, ನಾವು ರೀಡಿಸ್ಕೌಂಟ್ ಮಾಡ್ಕೋಬೋದು. ಯೂಸ್ ಫಾರ್ ದ ಫಿನಾನ್ಸಿಂಗ್ ಎಕ್ಸ್ಪೋರ್ಟ್ ಆ್ಯಂಡ್ ದ ಇಂಪೋರ್ಟ್ ಆ್ಯಂಡ್ ದ ಮೂಮೆಂಟ್ ಆಫ್ ಅಗ್ರಿಕಲ್ಚರಲ್ ಗೂಡ್ಸ್. ನಾವು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ರಿಲೇಟೆಡ್ ಅಗ್ರಿಕಲ್ಚರಲ್ ಗೂಡ್ಸಲ್ಲಿ ಏನು ಮಾಡ್ತೀವಿ ಹೇಳಿ, ಈ ಕಮರ್ಷಿಯಲ್ ಬಿಲ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಇನ್ ಅಡಿಷನ್ ಟು ದ ಅಬೋವ್ ಸ್ಟೇಟೆಡ್ ಮೂಮೆಂಟಲ್ಲಿ ನಾವು ಆಮೇಲೆ ಏನು ಮಾಡ್ತೀವಿ ಹೇಳಿ, ಇದನ್ನು ಯೂಸ್ ಮಾಡಿಕೊಂಡು ದೆನ್ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟಲ್ಲಿನೂ ಕೂಡ ವಿ ಹ್ಯಾವ್ ಟು ಯೂಸ್ ಮೆನಿ ಮೋರ್ ವಿಚ್ ಡಿಸ್ಕೌಂಟೆಡ್ ಆನ್ ಬಿಹಾಫ್ ಆಫ್ ದ ಕಮರ್ಷಿಯಲ್ ಬಿಲ್ಸ್ ಅಂತ ಹೇಳಿ ಕರೀತಾರೆ. ಖಜಾನೆ ಹುಂಡಿಗಳು ಅಂಥೇಳಿ ಕರೀತಾರೆ. ಅಥವಾ ನೀವು ಅಗ್ರಿಕಲ್ಚರ್ ಪರ್ಪಸ್ ಅಷ್ಟೇ ಯೂಸ್ ಮಾಡತ್ತೀರಿ ಆ ಅಮೌಂಟನ್ನ ಅಂತಂದ್ರೆ ಅದಕ್ಕೆ ಹುಂಡಿ ಅಂಥೇಳಿ ಕರೀತಾರೆ. ಆಮೇಲೆ ಇದನ್ನ ಏನು ಮಾಡ್ತಾರೆ ಹೇಳಿ, ಯಾರು ಇಸ್ಕೋತಿರ್ತಾರೋ ಅವ್ರ ಮೇಲೆ ಏನು ಮಾಡ್ತಾರೆ ಹೇಳಿ, ಆ ವಾಗ್ದಾನ ಪತ್ರವನ್ನು ಬರೆದು ಕೊಳ್ಳುವವರು ಆ ಹುಂಡಿಯನ್ನು ಸ್ವೀಕರಿಸಿ ಹುಂಡಿಯಲ್ಲಿ ನಮೂದಿಸಿ ಹಣವನ್ನು ನಿರ್ದಿಷ್ಟ ಅವಧಿಯ ನಂತರ ಅಥವಾ ನಿರ್ದಿಷ್ಟ ದಿನಾಂಕಕ್ಕೆ ಪಾವತಿ ಮಾಡುವುದು. ಒಂದು ಈ ಪ್ಲೇಸಿಗೆ ಅಥವಾ ಈ ಡೇಟಿಗೆ ನಾವು ಅದನ್ನು ರಿಟರ್ನ್ ಮಾಡ್ತೀವಿ ಅಂಥೇಳಿ ಬರೀಬೇಕು. ಆದರೆ ಆ ಹುಂಡಿಯನ್ನು ಸೋಡಿ ಮಾಡಿ ಅದರ ಹಣವನ್ನು ಮುರಿಸಿ ಹಣವನ್ನು ಪಡೆಯುವರು ಅದನ್ನು ನತ್ರ ಬ್ಯಾಂಕ್ಗಳಿಗೆ ನಾವೇನು ಮಾಡ್ತೀವಿ ಹೇಳಿ ಮುರಿಸ್ಬೋದು. ಅದನ್ನು ಡಿಸ್ಕೌಂಟಿಂಗ್ ಬಿಲ್ಸ್ ಅಂತ ಹೇಳಿ ಕರೀತಾರೆ. ದೆನ್ ಬಿಲ್ ಡಿಸ್ಕೌಂಟ್ ಮಾರ್ಕೆಟಲ್ಲಿ ಪೂರ್ತಿಯಾಗಿ ಅಭಿವೃದ್ಧಿ ಹೊಂದಿಲ್ಲ ಭಾರತದಲ್ಲಿ, ಬಟ್ ಲಂಡನ್ ಮಾರ್ಕೆಟಾಗ ಇದು ಬಹಳಷ್ಟು ರೀತಿಯಾಗಿ ಏನಾಗಿದೆ ಹೇಳಿ ಪಾಪ್ಯುಲರನ್ನು ಹೊಡೆದಿದೆ. ದೀಸ್ ಆರ್ ದಿ ಇನ್ಸ್ಟ್ರೂಮೆಂಟ್ಸ್, ಓನ್ಲಿ 5 instruments we have discussed today. First one is treasury bills, commercial papers, commercial bills, then money market to next certificate of deposit. Ee 5 ನಾವು ಇವತ್ತು ಡಿಸ್ಕಸ್ ಮಾಡಿ, ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ,
in another points we will discuss in the next session. Thank you.